ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಪ್ರಾತಃ ಮುರಳಿ: ಮಾಯೆಯನ್ನು ಜಯಿಸಿ ದೇವತೆಗಳಾಗಿರಿ. ಮಧುಬನ ಬಾಬ್ದಾದ ಸಂದೇಶ. ಓಂ ಶಾಂತಿ. ಬಾಬ್ದಾದ ಅವರ ಮಾತು: ಮಧುರ ಮಕ್ಕಳೇ, ನೀವು ದೇವತೆಗಳಾಗಬೇಕಾಗಿದೆ. ಆದ್ದರಿಂದ ಮಾಯೆಯ ಅವಗುಣಗಳನ್ನು ತ್ಯಜಿಸಿ ಕೋಪಿಸಿಕೊಳ್ಳುವುದು, ಹೊಡೆಯುವುದು, ತೊಂದರೆ ಕೊಡುವುದು, ಕೆಟ್ಟ ಕೆಲಸ ಮಾಡುವುದು, ಕಳ್ಳತನ ಮಾಡುವುದು ಇವೆಲ್ಲವೂ ಮಹಾಪಾಪಗಳು. ಪ್ರಶ್ನೆ: ಈ ಜ್ಞಾನದಲ್ಲಿ ಯಾವ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ? ಯಾರಿಗಂತೂ ನಷ್ಟವಾಗುತ್ತದೆ? ಅದಕ್ಕೆ ಉತ್ತರ: ಯಾರು ತಮ್ಮ ಲೆಕ್ಕಪತ್ರವನ್ನು ಪ್ರತಿದಿನ ಇಟ್ಟುಕೊಳ್ಳುತ್ತಾರೆ ಅವರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಯಾರು ದೇಹಾಭಿಮಾನದಿಂದ ದೂರವಾಗಿದ್ದಾರೆ ಅವರಿಗೆ ಲಾಭ, ಆದರೆ ದೇಹಾಭಿಮಾನದಲ್ಲಿ ಇರುವವರಿಗೆ ನಷ್ಟವಾಗುತ್ತದೆ. ತಂದೆಯು ಹೇಳುತ್ತಾರೆ, ವ್ಯಾಪಾರಿಗಳಿಗೆ ಲೆಕ್ಕಪತ್ರದ ಅಭ್ಯಾಸವಿರುತ್ತದೆ, ಆದ್ದರಿಂದ ಅವರು ಇಲ್ಲಿ ಸಹ ವೇಗವಾಗಿ ಮುಂದೆ ಹೋಗುತ್ತಾರೆ. ಗೀತೆ. ಮುಖವನ್ನು ನೋಡಿಕೋ ಪ್ರಾಣಿ. ಮುಖ್ಯ ಜ್ಞಾನ ರತ್ನಗಳು. ನಾವು ಆತ್ಮರೂಪ ಪಾತ್ರಧಾರಿಗಳು. ಈ ನಾಟಕ ಬೇಹದ್ದಿನದು. ಭಕ್ತಿಯು ಇಳಿಯುವ ಮಾರ್ಗ. ಜ್ಞಾನದಿಂದ ಮಾತ್ರ ಸದ್ಗತಿ ಸಿಗುತ್ತದೆ. ಪೂಜೆಯಲ್ಲಿ ಕಲ್ಲಿನ ಲಿಂಗವನ್ನು ಪೂಜಿಸುತ್ತಾರೆ. ಕಲ್ಲು ಬುದ್ಧಿಯ ಚಿಹ್ನೆ. ಜ್ಞಾನಿಗಳ ಜೀವಂತ ಪರಮಾತ್ಮನ ಸನ್ಮುಖದಲ್ಲಿದ್ದಾರೆ. ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತದೆ. ದೇವತೆಗಳು ಕೋಪ, ಹಿಂಸೆ, ಕೆಟ್ಟ ಹವ್ಯಾಸಗಳಿಂದ ಮುಕ್ತರು. ಅಸುರಿ ಗುಣಗಳು ಆತ್ಮವನ್ನು ಕೆಳಗೆ ಬೀಳಿಸುತ್ತದೆ. ಶಿವಬಾಬಾ: ಮಕ್ಕಳೇ, ನನ್ನನ್ನು ಮಾತ್ರ ನೆನಪಿಡಿ, ಯಾರನ್ನು ನೆನಪಿಸಿಕೊಳ್ಳಬೇಡಿ. ಕೃಷ್ಣನು ನಿರ್ವಿಕಾರಿ ಪ್ರಪಂಚದ ರಾಜಕುಮಾರ. ಆತ ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ. ಪರಮಾತ್ಮ ತಂದೆ ಎಲ್ಲರನ್ನು ಶ್ರೇಷ್ಠಾಚಾರಿಗಳನ್ನು ಮಾಡುವವರು ಒಬ್ಬನೇ. ಸತ್ಯುಗದಲ್ಲಿ ವಿಕಾರಗಳೇ ಇಲ್ಲ. ಶಾಂತಿ, ಪವಿತ್ರತೆ, ಸಂತೋಷ ಮಾತ್ರ. ತಮ್ಮ ಜೀವನದಲ್ಲಿ ಪರಿಶೀಲಿಸಿ ಯಾವ ವಿಕಾರ, ಕೋಪ, ಕಳ್ಳತನವಿಲ್ಲವೆಂದು ನೋಡಿಕೊಳ್ಳಿ. ವ್ಯಾಪಾರಿಗಳಂತೂ ಲೆಕ್ಕ ಇಡುವವರು. ಅವರು ವೇಗವಾಗಿ ಮುನ್ನಡೆಯುತ್ತಾರೆ. ಮಾತೆಯರು, ಕುಮಾರಿಯರು ಸಹಜವಾಗಿ ಪವಿತ್ರರು. ಅವರ ಮಾರ್ಗ ಸುಲಭ. ಬ್ರಹ್ಮಕುಮಾರ್ ಕುಮಾರಿಯರು ಭಗವಂತನ ವಿದ್ಯಾರ್ಥಿಗಳು. ಭಗವಾನ್ ಭಗವತಿಗಳಾಗುವವರು. ಪರಮಾತ್ಮ ತಂದೆ ಎಲ್ಲ ಆತ್ಮಗಳ ತಂದೆ, ಶಿಕ್ಷಕ ಮತ್ತು ಗುರು. 84 ಜನ್ಮಗಳ ನಾಟಕ ನಿಶ್ಚಿತ. ಎಲ್ಲ ಪಾತ್ರಗಳು ನಿಗದಿಯೇ. ನೆನಪಿನ ಯಾತ್ರೆಯು ಪಾಪ ವಿನಾಶದ ಮೂಲ. ಕರ್ಮಾತೀತ ಸ್ಥಿತಿಗೆ ತಲುಪಲು ಯೋಗವೇ ಮಾರ್ಗ. ಬ್ರಹ್ಮ ತಂದೆ ಪರಮಾತ್ಮನ ರಥ. ಗೌರವದಿಂದ ನೋಡಿ. ಪವಿತ್ರತೆ ಪೂರ್ತಿ ಮಾಡಿದರೆ ದೇವತೆ ರಾಜ್ಯದ ಅರ್ಹತೆ ಸಿಗುತ್ತದೆ. ಸೇವೆಯಲ್ಲೇ ನಶೆ ಇರಲಿ. ನಾವು ಪರಮಾತ್ಮನ ವಿದ್ಯಾರ್ಥಿಗಳು. ಪವಿತ್ರತೆಯಲ್ಲಿಯೇ ಅನುತ್ತೀರ್ಣರಾಗುತ್ತಾರೆ. ಅದನ್ನು ಗಂಭೀರವಾಗಿ ಪಾಲಿಸಬೇಕು. ಆತ್ಮಿಕ ಸೇವೆ ನಿಜವಾದ ತಂದೆಯ ಪ್ರೀತಿ ತೋರಿಸುವ ಮಾರ್ಗ. ಯಾವಾಗಲೂ ನೆನಪಿನ ರೇಸ್ನಲ್ಲಿ ತೊಡಗಿಕೊಂಡು ಆತ್ಮಿಕ ಖುಷಿಯಲ್ಲಿರಬೇಕು. ಧಾರಣೆಗಾಗಿ ಮುಖ್ಯ ಸಾರ. ತನ್ನಲ್ಲಿ ಪರಿಶೀಲನೆ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿ ಕೆಟ್ಟ ಹವ್ಯಾಸಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಪ್ರತಿಜ್ಞೆ ಮಾಡಿ, ಬಾಬಾ, ನಾನು ಎಂದೂ ಕೆಟ್ಟ ಕರ್ಮ ಮಾಡುವುದಿಲ್ಲ. ನೆನಪಿನ ರೇಸ್ ಮೂಲಕ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿಗೊಳಿಸಿ ಆತ್ಮಿಕ ಸೇವೆಯಲ್ಲಿ ತತ್ಪರವಾಗಿರು ಮತ್ತು ಹಿರಿಯರಿಗೆ ಗೌರವ ತೋರಿಸು. ವರದಾನ: ಫಾಲೋ ಫಾದರ್. ಕಷ್ಟವನ್ನು ಸಹಜ ಮಾಡುವ ತೀವ್ರ ಪುರುಷಾರ್ಥಿ ಭವ. ಫಾಲೋ ಫಾದರ್ ಎಂಬ ಮೊದಲ ಪಾಠವೇ ಕೊನೆಯ ಪಾಠ. ಯಾರು ತಂದೆಯನ್ನು ಪೂರ್ಣವಾಗಿ ಅನುಸರಿಸುತ್ತಾರೋ ಅವರು ಕಷ್ಟವನ್ನು ಸಹಜವನ್ನಾಗಿ ಪರಿವರ್ತಿಸುತ್ತಾರೆ. ಫಾಲೋ ಮಾಡುವ ಬದಲು ತಮ್ಮ ಬುದ್ಧಿಯನ್ನು ತೋರಿಸಿದರೆ ತಮ್ಮದೇ ಸಂಕಲ್ಪದಲ್ಲಿ ಸಿಕ್ಕಿಬೀಳುತ್ತಾರೆ. ಆದರೆ ಫಾಲೋ ಮಾಡುತ್ತಿದ್ದಂತೆ ಸಮಯ ಮತ್ತು ಶಕ್ತಿ ಇಬ್ಬರು ಉಳಿತಾಯವಾಗುತ್ತದೆ. ಅವು ಸಂಪತ್ತಿನಂತೆ ಜಮಾ ಆಗುತ್ತವೆ. ಸ್ಲೋಗನ್: ಸತ್ಯತೆ ಮತ್ತು ಸ್ವಚ್ಛತೆ ಧಾರಣೆ ಮಾಡಲು ತಮ್ಮ ಸ್ವಭಾವವನ್ನು ಸರಳವಾಗಿಡಿ. ಅವ್ಯಕ್ತ ಸೂಚನೆ: ಮನಸಾ ಮೂಲಕ ಯೋಗದ ಶಕ್ತಿಯ ಪ್ರಯೋಗ ಮಾಡಿ ಸ್ವಯಂನ ಪರಿವರ್ತನೆ ಮಾತ್ರವಲ್ಲ, ಇತರರಿಗೂ ಶುಭ ಭಾವನೆ, ಶುಭ ಕಾಮನೆಗಳ ಸೇವೆ ಮಾಡಿ. ಭಾವನೆ ಮತ್ತು ಜ್ಞಾನ, ಸ್ನೇಹ ಮತ್ತು ಯೋಗ ಎರಡರ ಸಮತೋಲನೆ ಇರಲಿ. ಈಗ ನೀವು ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಗಳು. ಸಂಗ್ರಹಿತ ಮೌಲ್ಯ ಸಂದೇಶ. ಪರಿಶೀಲನೆಯು ಪ್ರಗತಿಯ ಮೂಲ. ಪವಿತ್ರತೆಯು ದೇವತ್ವದ ದಾರಿ. ಪ್ರತಿದಿನ ಆತ್ಮದ ಲೆಕ್ಕ ಇಡಿ. ಶ್ರೇಷ್ಠತೆ ತಾನೇ ಬರುವುದು. ಮಾಯೆ ಪೆಟ್ಟು ಕೊಡುವಾಗ ನೆನಪು ಮತ್ತು ನಿಮ್ಮ ಕವಚ.
ಓಂ ಶಾಂತಿ.